ಇಂಟರ್ವ್ಯೂನಲ್ಲಿ ನೀವು ಹಿಂದಿನ ಕೆಲಸ ಯಾಕೆ ಬಿಡುತ್ತಿದ್ದೀರಿ ಎಂದು ಕೇಳುವುದು ಒಂದು ಸಾಮಾನ್ಯ ಪ್ರಶ್ನೆಯಾಗಿದೆ. ಆದರೆ ಈ ಪ್ರಶ್ನೆಯ ಪದಗಳ ಹಿಂದೆ ಇರುವ ಉದ್ದೇಶವನ್ನು ಅರಿಯುವುದು ಮುಖ್ಯ. ಇಂಟರ್ವ್ಯೂವರ್ಗಳು ಈ ಪ್ರಶ್ನೆಯ ಮೂಲಕ ನಿಮ್ಮ ಕೆಲಸದ ಅನುಭವ, ನಿಮ್ಮ ವೃತ್ತಿಪರ ಗುರಿಗಳು ಮತ್ತು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾರೆ. ತಪ್ಪಾದ ಉತ್ತರಗಳು. ನನ್ನ ಬಾಸ್ ಅವರೊಂದಿಗೆ ಕೆಲಸ ಮಾಡುವುದು ತುಂಬಾ ಕಷ್ಟವಾಗಿತ್ತು, ಹಾಗಾಗಿ ನಾನು ಕೆಲಸ ಬಿಡಬೇಕಾಯಿತು. ನಾನು ಕೆಲಸದಲ್ಲಿ ತುಂಬಾ ಒತ್ತಡ ಅನುಭವಿಸಿದ್ದೆ, ಹಾಗಾಗಿ ಬೇರೆ ಅವಕಾಶ ಹುಡುಕಲು ನಿರ್ಧಾರ ಕೈಗೊಂಡೆ. ಈ ರೀತಿಯ ಉತ್ತರಗಳು ನೀವು ವೃತ್ತಿಪರ ಹೊಂದಾಣಿಕೆ, ಪ್ರೊಫೆಷನಲ್ ಅಡ್ಯಾಪ್ಟಬಿಲಿಟಿ ಮತ್ತು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಕಾಣಿಸುತ್ತೀರಿ ಎಂಬ ಅಭಿಪ್ರಾಯ ಮೂಡಿಸಬಹುದು. ಇಂಟರ್ವ್ಯೂಯರ್ಗೆ ನೀವು ಸವಾಲುಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಇಲ್ಲ ಎಂಬ ಭಾವನೆ ಬರಬಹುದು. ಹೇಗೆ ಉತ್ತರಿಸಬೇಕು? ನಿಮ್ಮ ನಿರ್ಧಾರವನ್ನು ಸಕಾರಾತ್ಮಕವಾಗಿ ವಿವರಿಸಿ. ಹಿಂದಿನ ಕಂಪನಿಯ ಬಗ್ಗೆ ಧನ್ಯವಾದಗಳನ್ನು ಹೇಳಿ, ಆದರೆ ನೀವು ಏಕೆ ಬದಲಾವಣೆ ಮಾಡಲು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟಗೊಳಿಸಿ. ನೀವು ಹೆಚ್ಚು ಅಭಿವೃದ್ಧಿ ಮತ್ತು ಅನುಭವ ಪಡೆಯಲು ಬಯಸುತ್ತೀರಿ ಎಂದು ಹೇಳಿ. ನೀವು ಈ ಕಂಪನಿಯಲ್ಲಿ ಏನು ಕಲಿಯಲು ಮತ್ತು ಸಾಧಿಸಲು ಬಯಸುತ್ತೀರಿ ಎಂದು ವಿವರಿಸಿ. ನನ್ನ ಹಿಂದಿನ ಕೆಲಸದಲ್ಲಿ ನಾನು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ನನ್ನ ವೃತ್ತಿಪರ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳನ್ನು ಹುಡುಕಿ ನಾನೇ ಕೇಳಿ ಮಾಡಿದ್ದೇನೆ. ಈ ನನ್ನ ಪ್ರಯತ್ನಗಳು ನನ್ನ ಕಲಿಕೆಯಲ್ಲಿ ಹೊಸ ಸವಾಲುಗಳನ್ನು ಎದುರಿಸಲು ಮತ್ತು ನನ್ನ ಕೆರಿಯರ್ನಲ್ಲಿ ಮುನ್ನಡೆಯಲು ಸಹಾಯ ಮಾಡಿದೆ. ಈಗ ನಾನು ಹೊಸ ಸವಾಲುಗಳನ್ನು ಎದುರಿಸಲು ಕೆಲಸ ಬಿಡುವ ನಿರ್ಧಾರ ಕೈಗೊಂಡಿದ್ದೇನೆ. ಈ ನಿರ್ಧಾರವು ನನಗೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ನನ್ನ ವೃತ್ತಿಯ ಗುರಿಗಳನ್ನು ಸಾಧಿಸಲು ಸಹಾಯಕವಾಗುತ್ತದೆ ಎಂದು ನಂಬಿದ್ದೇನೆ. In my previous job, I actively sought to learn new skills and explore more opportunities for my professional growth. These efforts have helped me in my learning journey, face new challenges, and advance in my career. Now, I have made the decision to leave my job in order to take on new challenges. I believe this decision will help me learn new skills and achieve my career goals. ಈ ಉತ್ತರ ಏಕೆ ಒಳ್ಳೆಯ ಉತ್ತರವಾಗಿದೆ? ಇದು ನಿಮ್ಮ ಗ್ರೋತ್ ಓರಿಯೆಂಟೆಡ್ ಹೆಚ್ಚು ಅಭಿವೃದ್ಧಿ ಮತ್ತು ಕಲಿಕೆಯ ಮನೋಭಾವವನ್ನು ತೋರುತ್ತದೆ. ಹಿಂದಿನ ಉದ್ಯೋಗದ ಬಗ್ಗೆ ಯಾವುದೇ ನಕಾರಾತ್ಮಕ ಭಾವನೆಗಳನ್ನು ತೋರುವುದಿಲ್ಲ. ನಿಮ್ಮ ಫ್ಯೂಚರ್ ಆಸ್ಪಿರೇಷನ್ಸ್ ಮುಂದಿನ ವೃತ್ತಿಯ ಗುರಿಗಳ ಬಗ್ಗೆ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ನಿಮ್ಮ ಉತ್ತರವನ್ನು ಪ್ರೊಫೆಷನಲ್ ಗ್ರೋತ್, ವೃತ್ತಿಪರ ಬೆಳವಣಿಗೆ, ಲರ್ನಿಂಗ್ ಕಲಿಕೆ ಮತ್ತು ಕರಿಯರ್ ಆಸ್ಪಿರೇಷನ್ಸ್ ವೃತ್ತಿ ಗುರಿಯನ್ನು ಪ್ರಮುಖವಾಗಿ ಒಳಗೊಂಡಂತೆ ರಚಿಸಿ. ನಿಮ್ಮ ಪ್ರಗತಿಯನ್ನು ಏಕೆ ಪ್ರಾಧಾನ್ಯ ನೀಡುತ್ತಿದ್ದೀರಿ ಮತ್ತು ಈ ಹಂತದಲ್ಲಿ ಹೊಸ ಅವಕಾಶಗಳತ್ತ ಮುಂದುವರಿಯಲು ನೀವು ಹೇಗೆ ಸಿದ್ಧರಾಗಿದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿ. ಇದರಿಂದ ಇಂಟರ್ವ್ಯೂವರ್ ನಿಮಗೆ ಸ್ಪಷ್ಟ ಗುರಿಯಿದೆ ಮತ್ತು ನೀವು ಡೆಡಿಕೇಟೆಡ್ ಕ್ಯಾಂಡಿಡೇಟ್ ಎಂದು ಭರವಸೆ ಪಡೆಯುತ್ತಾರೆ. ಈ ರೀತಿಯ ಉತ್ತರವು ನಿಮ್ಮ ವೃತ್ತಿಪರತೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ತೋರಿಸುತ್ತದೆ.